ಇನ್ನು ನೆಕ್ಸ್ಟು ಸೂರ್ಯಕುಮಾರ್ ಯಾದವ್ ಅವರ ಪ್ಲಸ್ ಏನು ಮೈನಸ್ ಏನು ಅನ್ನೋದನ್ನು ಕೂಡ ನಾವೀಗ ಗಮನಿಸ್ತಾ ಹೋಗೋಣ. ನಮ್ಮ ನಾಯಕ ಇವತ್ತು ವಿನಾಯಕ ಆಗ್ತಾರಾ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇದೆ. ಸೂರ್ಯಕುಮಾರ್ ಯಾದವ್ ಸ್ಕೈ ಅಂತಾನೆ ಫೇಮಸ್. ಇವರು 360 ಆಟಗಾರ, ಅಂದರೆ 360 ಡಿಗ್ರಿ ಆಟಗಾರ. ಯಾವುದೇ ಕ್ಷಣದಲ್ಲೂ ಸಿಡಿಯಬಲ್ಲಂತ ಸಾಮರ್ಥ್ಯ ಇವರಿಗಿದೆ. ನಾಯಕತ್ವದ ಜವಾಬ್ದಾರಿ ಉತ್ತಮವಾಗಿ ನಿರ್ವಹಿಸ್ತಾ ಇದ್ದಾರೆ ಸೂರ್ಯ. ಅದರಲ್ಲೂ T20 ಅಂತ ಬಂದಾಗ ಬ್ಯಾಟರ್ ಬೌಲರ್ಗಳನ್ನು ನಿಭಾಯಿಸುವ ಸಾಮರ್ಥ್ಯ ಇವರಿಗೆ ತುಂಬ ಚೆನ್ನಾಗೇ ಇದೆ. ಅದಾದ ನಂತರ ಇವರ ಮೈನಸ್ ಏನು ಅನ್ನೋ ಒಂದು ಪ್ರಶ್ನೆಗಳು ಬಂದಾಗ ಇವ್ರ ಮೈನಸ್ಸು ಸ್ವಲ್ಪ ಕಾಣಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅನ್ನೋದು. ಯಾಕೆಂತ ಅಂದರೆ ಸೂರ್ಯ ಯಾವಾಗಲೂ ಫೈನಲ್ ಅಂತ ಬಂದಾಗ, ಒಂದು ಇಂಪಾರ್ಟೆಂಟ್ ಮ್ಯಾಚ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಅದನ್ನು ನಿಭಾಯಿಸ್ತಾ ಇಲ್ವೇನೋ ಅಥವಾ ತಾಳ್ಮೆಯಿಂದ ಆಟ ಆಡ್ತಾ ಇಲ್ವೇನೋ ಅನ್ನೋ ಒಂದು ಪ್ರಶ್ನೆ ಇದೆ. ಬಟ್ ಅಮೇರಿಕಾ ವಿರುದ್ಧ ಈ ವಿಶ್ವಕಪ್ನ ಮೊದಲ ಮ್ಯಾಚ್ ಏನು ಆಡ್ತಾರೆ ಆ ಸಂದರ್ಭದಲ್ಲಿ ಸೂರ್ಯ ತುಂಬ ಚೆನ್ನಾಗಿನೇ ಜವಾಬ್ದಾರಿಯುತವಾಗಿ ಬ್ಯಾಟ್ ಬೀಸಿದ್ದನ್ನು ನಾವು ಗಮನಿಸಿದ್ವಿ. ಏನು ಹೇಳ್ತೀರಿ ಭೂಮಿಕಾ ಅವರೇ? ಸೂರ್ಯ ಒಬ್ಬ ಅದ್ಭುತವಾದಂಥ ಕ್ಯಾಪ್ಟನ್, ಅದರಲ್ಲಿ ಏನು ಡೌಟ್ ಇಲ್ಲ. ಈ ಬಾರಿ ಫೈನಲ್ಗೆ ಬರೋದಕ್ಕೆ ಅವರು ಕೂಡ ಒಬ್ಬರು ಕಾರಣ. ಜೊತೆಗೆ ಟೀಮ್ ಇಂಡಿಯಾ ವರ್ಲ್ಡ್ ನಂಬರ್ 1 T20 ಒಂದು ಟೀಮ್ ಆಗಿದೆ ಅನ್ನೋದಕ್ಕೆ ಕಾರಣನೂ ಸೂರ್ಯ. ಹೌದು, ಯಾಕಂದ್ರೆ ನಾವು ಪ್ರೀವಿಯಸ್ ನೋಡಿದಾಗ 2004 ಮತ್ತೆ 2024 ಏನು ನಮಗೆ ನಾವು ಚಾಂಪಿಯನ್ ಆದ್ವಿ. ಸೊ ನನ್ಗನ್ಸುತ್ತೆ ನಮ್ಮ ಸೂರ್ಯಕುಮಾರ್ ಯಾದವ್ ನಿಜವಾಗ್ಲೂ ಲಕ್ಕಿ ಕ್ಯಾಪ್ಟನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ತುಂಬಾ ಮ್ಯಾಚಸ್ ವಿನ್ ಆಗಿದೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿಲಿ, ಮ್ಯಾಚಸ್ಗಳು ತುಂಬಾ ವಿನ್ ಆಗಿದೆ. ಸೊ ಹಾಗಾಗಿ ಓಕೆ, ಯಾಕಂದ್ರೆ ಒಬ್ಬ ಕ್ಯಾಪ್ಟನ್ ಆದವನಿಗೆ ಜವಾಬ್ದಾರಿಗಳು ತುಂಬಾ ಇರ್ತವೆ, ಪ್ರೆಷರ್ ಇರುತ್ತೆ ಎಲ್ಲಾ ಕಡೆಯಿಂದನು. ಯಾಕಂದ್ರೆ ಈ ಕಡೆ ಪ್ಲೇಯರ್ಸ್ನು ನಾವು ಸ್ವಲ್ಪ ಹ್ಯಾಂಡಲ್ ಮಾಡ್ಬೇಕಾಗತ್ತೆ, ಕಮಿಟಿ ಏನ್ ಹೇಳ್ತಾರೆ ಅದನ್ನು ಮಾಡ್ಬೇಕಾಗತ್ತೆ, ಕೋಚ್ ಏನ್ ಹೇಳ್ತಾರೆ ಪ್ರತಿಯೊಂದನ್ನು ನಾವು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಆ ಒಂದು ಪ್ರೆಷರ್ ಇರೋದ್ರಿಂದ ಮೋಸ್ಟ್ಲಿ ಎಲ್ಲೋ ಸೂರ್ಯಕುಮಾರ್ ಯಾದವ್ ಸ್ವಲ್ಪ ಡಲ್ ಆದ್ರೇನೋ ಅಂತ ಅನ್ಸುತ್ತೆ. ಬಟ್ ಹಂಗನ್ಬಿಟ್ಟು ಅವ್ರದ್ದೇನು ಕಳಪೆ ಪ್ರದರ್ಶನ ಅಂತ ಖಂಡಿತವಾಗ್ಲೂ ಇಲ್ಲ ಸೂರ್ಯಕುಮಾರ್ ಯಾದವ್ದು. ಅಂಡ್ ಇವತ್ತಿನ ಮ್ಯಾಚ್ ಅಂತ ಬಂದಾಗ ಖಂಡಿತವಾಗ್ಲೂ ಸೂರ್ಯಕುಮಾರ್ ಕೂಡ ಆಡ್ಲೇಬೇಕು. ಯಾಕಂದ್ರೆ ಒಬ್ಬ ಕ್ಯಾಪ್ಟನ್ ಆದವನಿಗೆ ಆ ಜವಾಬ್ದಾರಿ ಜೊತೆಗೆ ತಾನೊಬ್ಬ ಕ್ಯಾಪ್ಟನ್ ಆಗಿರೋದಕ್ಕೆ ಆ ಒಂದು ಪ್ಲೇಸ್ ಕೊಟ್ಟಿದೆ. ಯಾಕಂದ್ರೆ ಅವ್ನು ಚೆನ್ನಾಗಿ ಆಡ್ತಾನೆ, ಎಲ್ಲ ನಿಭಾಯಿಸ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಅವ್ನು ಒಂದು ಕ್ಯಾಪ್ಟನ್ಸಿ ಅಂತ ಕೊಟ್ಟಿರ್ತಾರೆ. ಸೊ ಇವತ್ತಿನ ಮ್ಯಾಚ್ ಖಂಡಿತವಾಗ್ಲೂ ಆಡಬೇಕು. ಇವತ್ತಿನ ಮ್ಯಾಚ್ ನಾನು ಹೇಳ್ತೀವಲ್ಲ, ಇಶಾನ್ ಕಿಶಾನ್ ಇರ್ಬೋದು, ಅಥವಾ ಲೈಕ್ ನಮ್ಮ ಯಾರು ಸೂರ್ಯಕುಮಾರ್ ಇರ್ಬೋದು, ಅಥವಾ ಅಭಿಷೇಕ್ ಶರ್ಮಾ ಇವತ್ತು ಟೀಮಲ್ಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಇರಬೇಕು ಅನ್ನೋ ನಮ್ಮ ಆಸೆ ಅಷ್ಟೇ. ಸೊ ಹಾಗಾಗಿ ಇವತ್ತು ಪ್ರತಿಯೊಬ್ಬರು ಚೆನ್ನಾಗಿ ಆಡಬೇಕು. ಅಂಡ್ ಸೂರ್ಯಕುಮಾರ್ ಸ್ವಲ್ಪ ಚೆನ್ನಾಗಿ ಆಡ್ಲಿ, ಯಾಕಂದ್ರೆ ಒಬ್ಬ ಕ್ಯಾಪ್ಟನ್ ಆದವ್ರಿಗೆ ಇರುವಂತ ಜವಾಬ್ದಾರಿ, ಜೊತೆಗೆ ಪ್ಲೇಯರ್ ಆಗಿ ಇನ್ನಷ್ಟು ಸ್ವಲ್ಪ ಪ್ರಕಾಶಮಾನವಾಗಿ ಬೆಳಗ್ಲಿ ಅಂತ ನಮ್ಮ ಟೀಮ್ ಇಂಡಿಯಾ. ಇನ್ನು ನಮ್ಮ